28ನೇ ವರ್ಧಂತಿ ಮಹೋತ್ಸವ ಹಾಗೂ ನವೀಕೃತಗೊಂಡ ಶ್ರೀಮಠದ ಉದ್ಘಾಟನಾ ಕಾರ್ಯಕ್ರಮ. ಶ್ರೀಮತ್ ಪರಮ ಪಾವನ ಪ್ರತಿಷ್ಠಾಪನಾಚಾರ್ಯ ಶ್ರೀ ನೀಲಕಂಠ ಪಟ್ಟದಾರ್ಯ ಮಹಾಸ್ವಾಮೀಜಿಗೆ ಜೈ. ಶ್ರೀಮತ್ ಪರಮ ಪಾವನ ಪ್ರತಿಷ್ಠಾಪನಾಚಾರ್ಯ ಶ್ರೀ ನಾಲ್ಮಣಿ ನೀಲಕಂಠ ಪಟ್ಟದಾರ್ಯ ಮಹಾಸ್ವಾಮಿಗಳಿಗೆ ಜೈ. ಶ್ರೀಮತ್ ಪರಮ ಪಾವನ ಪ್ರತಿಷ್ಠಾಪನಾಚಾರ್ಯ ಶ್ರೀ ನಾಲ್ಮಣಿ ನೀಲಕಂಠ ಪಟ್ಟದಾರ್ಯ ಮಹಾಸ್ವಾಮಿಗಳಿಗೆ ಜೈ. ನೀಲಕಂಠೇಶ್ವರ ಸ್ವಾಮಿಗಳಿಗೆ ಶ್ರೀಮತ್ ಪರಮ ಪಾವನ ಪ್ರತಿಷ್ಠಾಪನಾಚಾರ್ಯ ಶ್ರೀ ನಾಲ್ಮಣಿ ನೀಲಕಂಠ ಪಟ್ಟದಾರ್ಯ ಮಹಾಸ್ವಾಮಿಗಳಿಗೆ ಅದನ್ನ ನಮಗೆ ಕರೆಸಿ ನೀವು ತಪ್ಪು ಮಾಡಬೇಡ್ರಿ ಅಂತ ಹೇಳೋರು ಯಾರಪ್ಪ ಅಂದ್ರೆ ಪೂಜ್ಯರು, ಇವತ್ತು ಶ್ರೀಗಳು. ಹಾಗಾಗಿ ನಮ್ಮ ಧಾರ್ಮಿಕ ಆಚರಣೆಗಳು ಉಳಿಬೇಕಾದ್ರೆ ಮತ್ತೇನು ಇವತ್ತು ಮಾನವೀಯ ಮೌಲ್ಯಗಳಂತೀವಿ ನಾವು, ಅವು ಉಳಿಬೇಕಾದ್ರೆ ಮಾತ್ರ ಬಹಳ ದೊಡ್ಡದಿದೆ ಅನ್ನೋ ಮಾತನ್ನ ಮತ್ತೊಮ್ಮೆ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಹೀಗಾಗಿ ಸ್ವಾಮಿಗಳು ಭಕ್ತರ ದೊಡ್ಡ ಆಸ್ತಿ. ಯಾಕಂದ್ರೆ ಸ್ವಾಮೀಜಿಯವರು ನೀಲಕಂಠ ಪರಮ ಪೂಜ್ಯ ಸ್ವಾಮೀಜಿಗಳು ನಿಮ್ಮ ಸಮಾಜದ ಅಭಿವೃದ್ಧಿಗಾಗಿ ಹಲವಾರು ಕನಸು ಬಂದಿರಿ, ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರಿ. ಹಾಗಾಗಿ ಇವತ್ತು ನಮ್ಮ ಶ್ರೀ ಎಚ್ ಕೆ ಪಾಟೀಲ್ ಸರ್ ಅವರಿಗೆ ಶ್ರೀ ಜಗದೀಶ್ ಬಿದೂರ್ ಅವರಿಂದ ಮಾಲಾರ್ಪಣೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸದಸ್ಯರಾದಂತಹ ಶ್ರೀ ಇಮ್ತಿಯಾಜ್ ಶಿರಟ್ಟಿ ಅವರಿಗೂ ಸಹಿತ ವೇದಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಇಮ್ತಿಯಾಜ್ ಶಿರಟ್ಟಿ ಅವರಿಗೆ ಸದಾನಂದ ಉಪ್ಪಳದವರು ಬಂದು ಶ್ರೀ ಇಮ್ತಿಯಾಜ್ ಶಿರಟ್ಟಿ ನಗರಸಭಾ ಸದಸ್ಯರು ಇವರಿಗೆ ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಮತ್ತೊಂದು ಸಾರಿ 20 ಲಕ್ಷ ರೂಪಾಯಿ ಅನುದಾನ, ಹಾಗೆಯೇ 50 ಲಕ್ಷ ರೂಪಾಯಿ ಅನುದಾನವನ್ನ ಹಿಂದುಳಿದ ಇಲಾಖೆಯಿಂದ ಅವರು ಸುಮಾರು ಸರ್ ನಾನು ಕಿವಾಗ ಹೇಳಿದೆ, ಸರ ನೀವು 75 ಲಕ್ಷ ಕೊಟ್ಟಿರಿ, ಆದ್ರೂ ನಮ್ಮ ಕೆಲಸ ಮುಗಿಲ್ಲ. ಕುರ್ಣಿ ಸಮಾಜ ಎಂಬೀನೂರು ಇವರನ್ನು ಸಹ ವೇದಿಕೆಗೆ ಸ್ವಾಗತಿಸುತ್ತೇನೆ. ಸನ್ಮಾನ್ಯ ಶ್ರೀ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಮಹೇಂದ್ರ ಅಲಂಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಇನ್ನೋರ್ವರು ಸನ್ಮಾನ್ಯ ಶ್ರೀಗೆ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ವರಿಷ್ಠ ಮಂಡಳಿಯ ಸದಸ್ಯರಾದಂತಹ ಶ್ರೀ ಮೈಲಾರಪ್ಪ ಚಿಕ್ಕಪ್ಪ ಅಲ್ಲಿಯವರು ವಿನಯವಾಗಿ ವಿನಂತಿಸುತ್ತೇವೆ. ವರಿಷ್ಠ ಮಂಡಳಿಯ ಇನ್ನೋರ್ವ ಸದಸ್ಯರಾಗಿರುವಂತಹ ಶ್ರೀ ಚನ್ನಬಸಪ್ಪ ಲಿಂಗಪ್ಪ ಹಿಂಡಿ ಇವರ ಸಹ ವೇದಿಕೆ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವರಿಷ್ಠ ಮಂಡಳಿಯ ಇನ್ನೋರ್ವ ಸದಸ್ಯರಾದಂತಹ ಶ್ರೀ ಮಠಕ್ಕೆ ಶಿಥಿಲವಾದಾಗ ಸಮಾಜ ಹಿರಿಯರು ಕೂಡ್ಕೊಂಡು ಏನಾದರೂ ಮಾಡಿ ಈ ಮಠವನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕಂಕಣಬದ್ಧರಾಗಿ ನಾವು ಕಟ್ತೀರಿ ಅಂತೀರಿ. ಮೊದಲ ವಿಚಾರ ಮಾಡ್ರಿ, ಹಣ ಇಲ್ಲ, ಭಾಳ ಕಷ್ಟ ಐತಿ, ಇದು ಕರೋನಾ ಕಾಲ ಅಂತ ಹೇಳಿದರು.
ನಮ್ಮ ಸಮಾಜದ ಹಿರಿಯರು ನಮ್ಮ ನಿಂಗಪ್ಪ ಚೇಗೂರವರು, ಮೈಲಾರಪ್ಪ ಅರಣಿಯವರು, ನಮ್ಮ ರಘುನಾಥ್ ತುಕ್ಕ ಅವರು, ಬಹಳಷ್ಟು ಮಂದಿ ಹಿರಿಯರ ಒಂದು ಮಾರ್ಗದರ್ಶನ ಮತ್ತು ಅವರೊಂದು ಸಪೋರ್ಟ್ ಮೂಲಕ ಆ ಒಂದು ಶ್ರೀಮಠದ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ನೀಲಕಂಠಪ್ಪ ಹೆಂಗೆ ಮುಗಿಸಿದ ಅಂದ್ರೆ ಯಾವುದೋ ಒಂದು ದಿವಸ ಕೊರತೆ ಆಗದ ಹಾಗೆ ಒಂದು ಫ್ಲೋರ್ ಕಟ್ಟಬೇಕು ಅಂತ ನಾವು ಹೋದಾಗ ಸುಮಾರು 3 ಅಂತಸ್ತಿನ ಒಂದು ಶ್ರೀಮಠ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಭವ್ಯವಾಗಿರ್ತಕ್ಕಂಥ ಮಠ ಇವತ್ತ ತಲೆ ಎತ್ತಿ ನಿಲ್ಲಕ್ಕೆ ಕಾರಣ ಯಾರು ಅಂದ್ರೆ ನೀವೆಲ್ಲ ಕುರುಚೆಟ್ಟಿ ಸಮಾಜದ ಬಂಧುಗಳು. ಇವತ್ತು ಬೇರೆ ಬೇರೆ ಊರಿಂದ ಬಹಳಷ್ಟು ಜನ ಬಂದಿದ್ದಾರೆ. ನಿಜವಾಗ್ಲೂ 28ನೇ ವರ್ಷದ ಹಿಂದೆ ಅಜ್ಜವ್ರದ್ದು ಏನು ಪಟ್ಟಾಭಿಷೇಕದ ಕಾರ್ಯಕ್ರಮ ಇತ್ತು, ಅದರ ನಂತರ ದೊಡ್ಡ ಕಾರ್ಯಕ್ರಮ ಏನಾದರೂ ಆಗಿದೆ ಅಂದ್ರೆ ಅದು ಇವತ್ತಿನ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದೆ. ಸುಮಾರು 400 ಊರಿನ ಜನರನ್ನ ಸಂಪರ್ಕ ಮಾಡಿ ಸುಮಾರು 150-200 ಊರಿನ ಜನರನ್ನ ಸ್ಪಂದಿಸಿ ಅವರಿಗೆ ಆಮಂತ್ರಣಗಳನ್ನು ನೀಡಿ ಕರೆದಿರೋದಕ್ಕೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಪರಸ್ಥಳದಿಂದ ನಮ್ಮ ಮೂಲ ಪೀಠ ದರ್ಶನ ಮಾಡ್ಕೊಳ್ಬೇಕು, ಅಜ್ಜವರ ದರ್ಶನ ಮಾಡ್ಕೊಳ್ಬೇಕು, ಇಲ್ಲಿ ಪ್ರಸಾದ ಮಾಡಬೇಕು ಅಂತ ಹೇಳಿ ಸಮಾಜದ ಒಂದು ಕಳಕಳಿಯಿಂದ ನೀವೆಲ್ಲ ಬಂದಿದ್ದೀರ. ನಿಜವಾಗ್ಲೂ ನಮ್ಮ ಬೆಟ್ಟಿಗೇರಿ ಶ್ರೀಮಠದ ಪರವಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮ ಸಮಾಜ ನಾವೆಲ್ಲ ಹೇಳ್ತೀವಿ, ನೇಕಾರ ಸಮಾಜ ಬಹಳ ಬಡ ಸಮಾಜ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ನಾವು ಹಿಂದಿದ್ದೀವಿ ಅಂತ ಹೇಳಿ. ಆದ್ರೆ ಆ ಒಂದು ಅನಾನುಕೂಲತೆ, ನಮ್ಮಲ್ಲಿರ್ತಕ್ಕಂಥ ಕೊರತೆಯನ್ನು ತುಂಬಬೇಕಾದ್ರೆ ನಮ್ಮಲ್ಲಿ ಶ್ರೀಗಳ ಒಂದು ಆಶೀರ್ವಾದ, ನಮ್ಮ ಪ್ರಯತ್ನ ಇರಬೇಕಾಗ್ತದೆ. ಆ ಒಂದು ನಿಟ್ಟಿನೊಳಗೆ ಅಜ್ಜವರು ಮುಂದಾಲೋಚನೆಯನ್ನು ಮಾಡಿ ಆಲ್ ಇಂಡಿಯಾ ಲೆವೆಲ್ ಒಂದು ಟ್ರಸ್ಟ್ ಅನ್ನು ಇವತ್ತಿನ ದಿವಸ ಲಾಂಚ್ ಮಾಡಿದ್ದಾರೆ. ಅದರ ಮೂಲಕ ಒಂದು ಮುಖ್ಯವಾಹಿನಿಯನ್ನು ಕ್ರಿಯೇಟ್ ಮಾಡಿ ನಮ್ಮ ಸಮಾಜದ ಜನ ಎಲ್ಲೆಲ್ಲಿ ಅದಾರ ಎಲ್ಲರನ್ನೂ ಕೂಡ ಆ ಒಂದು ಮುಖ್ಯವಾಹಿನಿಗೆ ಕೂಡಿಸೋದ್ರ ಮೂಲಕ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಸಮಾಜವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಪೂಜ್ಯರು ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕುರುವಿನಚೆಟ್ಟಿ ಸಮಾಜದ ಪರಸ್ಥಳದ ಹಿರಿಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಎಷ್ಟೇ, ಈ ಕಟ್ಟಡ ಪೂರ್ಣ ಆಯಿತು, ಅಜ್ಜವ್ರು ಇನ್ನು ಮೇಲೆ ಮಠದಾಗ ಇರಂಗಿಲ್ಲ, ಅವರು ಅಡ್ಡಾಡ್ತಾರೆ. ಪ್ರತಿಯೊಂದು ಊರಿಗೆ ಅಜ್ಜವ್ರು ಪ್ರವಾಸ ಮಾಡ್ತಾರೆ. ಸಂಘಟನೆ ವಿಷಯ, ಧರ್ಮ ಜಾಗೃತಿ ಆ ವಿಷಯವಾಗಿ ಅಜ್ಜವ್ರು ಪ್ರವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ದಿನಾಂಕಗಳನ್ನು ಅಜ್ಜವ್ರು ಕೊಟ್ಕೊಂತ ಹೋಗ್ತಾರ. ಅಜ್ಜವ್ರು ಯಾವಾಗ ಬರ್ತಾರ ತಾವು ಅವರನ್ನು ಭವ್ಯವಾಗಿ ಸ್ವಾಗತ ಮಾಡಿ ಕಾರ್ಯಕ್ರಮಗಳು ಮಾಡಿ ನಮ್ಮ ಸಮಾಜದ ಒಂದು ಜಾಗೃತಿಯನ್ನ, ಸಂಘಟನೆಯನ್ನ ತಾವೆಲ್ಲ ಮಾಡಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ವಿಶೇಷವಾಗಿ ಗದಗ ಬೆಟ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಕುರುವಿನಚೆಟ್ಟಿ ಸಮಾಜದ ಎಲ್ಲ ಬಂಧುಗಳಿಗೆ ಅತ್ಯಂತ ಇವತ್ತಿನ ದಿನ ಸಂತೋಷದ ಸಂಭ್ರಮ ದಿನ ಅಂತಕೊಂಡು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದೀಗ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಸ್ನೇಹಿತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಐಲಿಯವರು ಹೇಳಿದರು, ಗದಗ ಬೆಟ್ಟಿಯಲ್ಲಿ ಇರ್ತಕ್ಕಂಥ ಕುರುವಿನಚೆಟ್ಟಿ ಸಮಾಜದವರು ಬಹಳ ವರ್ಷದ ಒಂದು ಕನಸಾಗಿತ್ತು. ಆ ಕನಸು ಏನಾಗಿತ್ತಪ್ಪ ಅಂದ್ರೆ ಈ ಮಠ ಬಹಳಷ್ಟು ಹಳೇದಾಗಿತ್ತು, ಇದು ನವೀಕರಣ ಮಾಡಬೇಕಂತಕೊಂಡು ಒಂದು ಕನಸನ್ನು ಕಟ್ಟಿಕೊಂಡಿದ್ರಿ ಈ ಒಂದು ಬೆಟಗೇರಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು. ಆ ಕನಸು ಇವತ್ತು ನನಸಾಗಿದೆ. ಬಹಳ ಸುಂದರವಾಗಿ ಅವ್ರು ಹೇಳಿದ್ರು ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ಗ್ರೌಂಡ್ ಫ್ಲೋರ್ ಅಷ್ಟ ಕಟ್ಬೇಕಂತ ಮಾಡಿದ್ವಿ, ನಾವು 2 ಅಲ್ಲ 3 ಅಂತಸ್ತಿನ ಕಟ್ಟಡ ಆಗ್ಯದ. ಬಹಳ ಸುಂದರವಾಗಿ ಈ ಮಠದ ಪುನರ್ಜೀವವಾಗ್ಯದ. ಇವತ್ತು ಬಹಳ ನವೀಕರಣ ಮಾಡಿದ್ದಾರೆ. ಹಾಗಾಗಿ ಮೊದಲು ನಾನು ಈ ಮಠದ ನವೀಕರಣಕ್ಕಾಗಿ ಶ್ರಮಿಸಿರತಕ್ಕಂಥ ಮತ್ತು ದಾನಿಗಳಿಗೆ ನಾವು ಮೊದಲು ವೈಯಕ್ತಿಕವಾಗಿ ಮತ್ತು ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಐಲಿಯವರು ಹೇಳ್ತಾ ಸಂದರ್ಭ ಹೇಳಿದರು, ಬಹಳ ಶ್ರೀಮಂತರು ಇಲ್ಲ ಅನ್ನಂಗಿಲ್ಲ, ಶ್ರೀಮಂತರಿದ್ದರೂ ಕೂಡ ಕಡಿಮೆ ಸಂಖ್ಯೆಯೊಳಗಿದ್ದಾರೆ. ಬಹಳ ಬಡವರಿದ್ದರೂ ಕೂಡ ಸರ್ಕಾರದ ಒಂದು ಪೈಸಾ ತೆಗೆದುಕೊಳ್ಳಾರದೆ ಇವತ್ತು 1,20,00,000 ಹೆಚ್ಚು ಇವತ್ತು ಹಣ ಖರ್ಚು ಮಾಡಿ ಸುಂದರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ನೋಡ್ತೀವಿ ನಾವು, ಎಲ್ಲರೂ ಕೈ ಹೊಡಿ ಕೇಳೋರಾಗ್ಯಾರ, ಕೊಡೋರ ಸಂಖ್ಯೆ ಬಹಳ ಕಡಿಮೆ. ಮತ್ತು ನೀವು ಶ್ರೀಮಂತರು ಇಲ್ಲಂದ್ರೂ ಕೂಡ
ಆ ಬಡತನದೊಳಗೆ ದುಡಿದು ಉಳಿಸಿದಂತ ಹಣವನ್ನ ಇವತ್ತು ಈ ಕಟ್ಟಡ ನಿರ್ಮಾಣಕ್ಕಾಗಿ ಮಠದ ಕಟ್ಟಡದ ನಿರ್ಮಾಣಕ್ಕಾಗಿ ನೀವು ಮಾಡಿದ್ದೀರಾ. ಹೀಗಾಗಿ ನಿಮಗೆ ಮತ್ತೊಮ್ಮೆ ಮುಗಿದೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜ, ಈ ಸಮಾಜದವರ ಬಗ್ಗೆ, ಪೂಜ್ಯರ ಬಗ್ಗೆ, ನೀಲಕಂಠ ಸ್ವಾಮಿಗಳ ಬಗ್ಗೆ ಬಹಳಷ್ಟು ನನಗೆ ಗೌರವ ಮತ್ತು ಅಭಿಮಾನ. ಯಾಕೆ ಅಂತ ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ನೀವೆಲ್ಲರೂ ಕೂಡ ಜಗಜ್ಯೋತಿ ಬಸವಣ್ಣನವರ ತತ್ವಗಳ ಅನುಯಾಯಿಗಳು. ನೋಡಿ, ಬಸವಣ್ಣವರು ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಅವ್ರು ಏನ್ ಸಂದೇಶ ಕೊಟ್ಟಾರ, ಅವ್ರ ತತ್ವವೇನು? 2 ಮೂಲ ತತ್ವಗಳು. ಒಂದು ಕಾಯಕ ತತ್ವ, ಎರಡನೇದು ದಾಸೋಹ ತತ್ವ. ನೀವು ದುಡಿದು ಊಟ ಮಾಡೋರು, ಸ್ವಾಭಿಮಾನದ ಬದುಕು ನಿಮ್ಮದು. ದುಡಿಲಾರ್ದ ಯಾರು ಊಟ ಮಾಡೋರಲ್ಲ. ಅಂದ್ರೆ ನಿಮ್ಗೆ ಹೇಳ್ಬೇಕಾದ್ರೆ ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟರು ಬಸವಣ್ಣವರು. ಹಾಗಾಗಿ ಕುರುವಿನ ಶೆಟ್ಟಿ ಸಮಾಜದವರು ಇವತ್ತು ಕಾಯಕ ತತ್ವವನ್ನು ಪಾಲಿಸೋರು. ಎರಡನೇದು ಹೇಳೋದು ದಾಸೋಹ ತತ್ವ. ಬಸವಣ್ಣವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ದುಡಿದಂತ ಹಣದೊಳಗೆ ಸ್ವಲ್ಪ ಆದರೂ ತೆಗೆದು ಆ ಹಣವನ್ನ ಸಮಾಜಕ್ಕೆ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ಇವತ್ತು 1,20,00,000 ಹೆಚ್ಚು ಹಣದ ಇಲ್ಲಿ ಕಟ್ಟಡದ ನಿರ್ಮಾಣ ಆಗ್ಯದಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಗುಣ ಏನಪ್ಪ, ದುಡಿದು ಬಂದಂತ ಹಣದೊಳಗೆ ಸ್ವಲ್ಪ ಆದರೂ ಒಳ್ಳೆದನ್ನ ಯಾರಿಗೆ ಕೊಡಬೇಕು? ಸಮಾಜದ ಅಭಿವೃದ್ಧಿಗಾಗಿ ಕೊಡಬೇಕು. ಹೀಗಾಗಿ ಈ ಒಂದು ದಾನ ಮಾಡ್ತಕ್ಕಂಥ ಒಂದು ಸ್ವಭಾವ ನಿಮ್ಮಲ್ಲಿದೆ. ಹಾಗಾಗಿ ನೀವೆಲ್ಲರೂ ಕೂಡ ಬಡವರಿದ್ರು ಕೂಡ ಈ ದೊಡ್ಡ ಪ್ರಮಾಣದ ಒಂದು ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಇವತ್ತು ಕಾರಣ ಆಗ್ಯದ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವರಿಗೆ ಪೂಜ್ಯರಿಂದ ಆಶೀರ್ವಾದ. ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಬೇಕಾಗಿದ್ದಿನಂತೆ. ಈ ಮಾರ್ಚ್ ಒಳಗೆ ಮತ್ತೆ 25 ಲಕ್ಷ ಕೊಡ್ತೀವಿ ಅಂತ ಹೇಳಿದ ಜೋರಾಗಿ ಅಭಿನಂದನೆಯನ್ನು ಸಲ್ಲಿಸೋಣ. ಸ್ವಲ್ಪ ಇಲ್ಲ ಸ್ವಲ್ಪ ಜಾಗ ಮಾಡಿಕೊಡ್ರಿ. ಹಿಂದವ್ರಿಗೆ ಏನು ಕಾಣೋದಿಲ್ಲ, ಕೊಂಡೋದವ್ರಿಗೆ ಏನು ಕಾಣೋದಿಲ್ಲ. ಸ್ವಲ್ಪ ಜಾಗ ಮಾಡಿಕೊಡ್ರಿ. ಮೂಲ ಪೀಠಾಧೀಶ್ವರರ ಪಟ್ಟಾಭಿಷೇಕದ 28ನೇ ವರ್ಧಂತಿ ಮಹೋತ್ಸವ ಇವತ್ತು ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯದಿಂದ ಜನರನ್ನು ಕರೆಸಿ ನಮ್ಮ ಜೊತೆಗೆ ಆಂಧ್ರದಿಂದ ಬಂದಿರತಕ್ಕಂಥ, ಹೈದರಾಬಾದ್ನಿಂದ ಬಂದಿರತಕ್ಕಂಥ ಅನೂಪ್ ಕುಮಾರ್ ಬುಗುಡಿ ಅವರು ಇದ್ದಾರೆ. ಅವರು ಆಂಧ್ರ ಪ್ರದೇಶದ TDP ನಾಯಕರಲ್ಲಿ ಒಬ್ಬ ಕ್ರಿಯಾಶೀಲ ನಾಯಕ. ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಆಕರ್ಷಣೆ ಮಾಡ್ತಕ್ಕಂಥ ಆ ಶಕ್ತಿ ನೀಲಕಂಠ ಮಹಾಸ್ವಾಮಿಗಳ ಈ ಆಶ್ರಮಕ್ಕೆ, ಮಠಕ್ಕೆ ಐತಿ ಅನ್ನೋದು ಇವತ್ತು ನೀವು ಎಲ್ಲರಿಗೂ ಸಾಬೀತು ಮಾಡಿದ್ದೀರಿ. ನನಗೆ ಈ ಮಠಕ್ಕೆ ಭಾಳ ಸಂಬಂಧ. ಭಾಳ ಜನರಿಗೆ ಹಳ್ಳಿಯವ್ರಿಗೂ ಗೊತ್ತಿರ್ತಾರೋ ಗೊತ್ತಿಲ್ಲ, ಹಳ್ಳಿಯವ್ರಿಗೆ ಗೊತ್ತಿದ್ರೆ ಇರಬೇಕು. ತುಕ್ಕ ಈ ನಮ್ಮ ತುಕ್ಕ ಗೊತ್ತಿಲ್ಲ, ನಮ್ಮ ನಾಗಪ್ಪ ತುಕ್ಕ ಗೊತ್ತಿತ್ತು. ನಾನು ಇಲ್ಲಿ ಬರಕ್ಕೆ ಪ್ರಾರಂಭ ಮಾಡಿದ್ದು ನಾನು SSLC ಇದ್ದಾಗ. ಈ ಗುರುಗಳಿಗಿಂತ ಮೊದಲಿನವರು ನಮ್ಮ DG ಬಾರ್ಕೇರ್ ಸರ್ ಕ್ಲಾಸ್ಮೇಟ್. DG ಬಾರ್ಕೇರ್ ಅವ್ರಿಗೆ ಭಾಳ ಸಂಪರ್ಕ, ಸಂಬಂಧ, ಪ್ರೀತಿ, ವಿಶ್ವಾಸ, ಧರ್ಮದ ಬಗ್ಗೆ, ಆಧ್ಯಾತ್ಮದ ಬಗ್ಗೆ, ಬದುಕಿನ ಬಗ್ಗೆ ನಾವು ಆ ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗಲೇ ಒಂದು ರೀತಿ ಸಂತೋಷ ಆಗಬೇಕು. ಆ ರೀತಿಯ ಚರ್ಚೆ ಅವರಿಬ್ಬರ ಮಧ್ಯದಲ್ಲಿ ಇರ್ತಿತ್ತು. ಆ ಸಂದರ್ಭದಲ್ಲಿ ನಾನು ಈ ಮಠಕ್ಕೆ ಬಂದು ಹೋಗುವಂಥ ಒಂದು ಸದವಕಾಶ ನನ್ನದಾಗಿತ್ತು. ತದನಂತರ ನಮಗೆ ಈ ಮಠ ಮಾಡಿರ್ತಕ್ಕಂಥ ಪ್ರೀತಿಯಿಂದಾಗಿ ನಮ್ಮ ಸಂಪರ್ಕ ಹೆಚ್ಚು ಬೆಳೀತು ಅಂತೇಳಿ ಹೇಳಿದ್ರೆ ಅದು ತಪ್ಪಾಗಿರಲಿಲ್ಲ. ನನ್ನ ಸಹೋದರರಾದ DR ಪಾಟೀಲರು ಯಾವುದೇ ಕಾರ್ಯಕ್ರಮ ಇರಲಿ, ಅದು ನಮ್ಮ ಊರಲ್ಲಿರ್ತಕ್ಕಂಥ ಕೈಲಾಸಾಶ್ರಮದ ಕಾರ್ಯಕ್ರಮ ಇರಲಿ, ನಮ್ಮ ರಾಜಕೀಯ ಹೋರಾಟದ ಪ್ರಥಮ ಹೆಜ್ಜೆ ಇಡುವಂಥದ್ದಿರಲಿ,
ನಮ್ಮ ನಾಮಿನೇಷನ್ ಹಾಕುವಂಥದ್ದಿರಲಿ, ಗೆಲುವಾದಂಥ ಸಂದರ್ಭದಲ್ಲಿರಲಿ, ಎಲ್ಲ ಸಂದರ್ಭಗಳಲ್ಲೂ ಈ ಮಠಕ್ಕೆ ಬಂದು ಆಶೀರ್ವಾದ ತೆಗೆದುಕೊಂಡು ಆಶೀರ್ವಾದದ ಮೂಲಕ ನಾವು ಆ ಬಲವನ್ನು ಪಡೆದು ಇವತ್ತು ಚಟುವಟಿಕೆ ಮಾಡ್ತಕ್ಕಂಥದ್ದು ನಮ್ಮ ಗದಗ ಭಾಗದ ಜನರಿಗೆ ಗೊತ್ತಿರುವಂಥ ವಿಷಯ. ಈ ಕ್ಷೇತ್ರದಲ್ಲಿ ನಾನು ಒಂದು ಮಾತು ಪ್ರಸ್ತಾಪ ಮಾಡಬೇಕು. ಮಲ್ಲಿಕಾರ್ಜುನ್ ನಾಗಪ್ಪನವರೆಲ್ಲ ನಾನು ಹೇಳ್ತಿದ್ದಾನೆ, ರೈತರ ಧ್ವನಿ ಎಷ್ಟು ಗಂಭೀರವಾಗಿ ಗಟ್ಟಿಯಾಗಿರಬೇಕು ಅಷ್ಟಿಲ್ಲ ಕಡೆ, ಆದರೆ ನೇಕಾರ ಧ್ವನಿ ಮಾತ್ರ ಭಾಳ ಕ್ಷೀಣ ಆಗಿದೆ. ನೇಕಾರಿಕೆ ಲಾಭದಾಯಕ ಆಗಿ ಉಳಿಲಿಲ್ಲ. ಯಾರು ನೈಜ ನೇಕಾರಿಕೆ ಒಳಗದಾರ ಅವರು ರೈತರಿಗಿಂತ ಕಠಿಣ ಪರಿಸ್ಥಿತಿ ಒಳಗದಾರ. ನೇಕಾರರ ನೈಪುಣ್ಯತೆಯನ್ನು ಈಗ ಸ್ಕಿಲ್ಲಿಂಗ್ ಬಗ್ಗೆ ಮಾತಾಡ್ತೀವಿ. ಮೇಕ್ ಇನ್ ಇಂಡಿಯಾ, ಸ್ಕಿಲ್ ಡೆವಲಪ್ಮೆಂಟ್. ನೇಕಾರಕ್ಕಿಂತ ಹೆಚ್ಚು ಸ್ಕಿಲ್ ಇರ್ತಕ್ಕಂಥ ಯಾವುದಾದ್ರೂ ವೃತ್ತಿ ಇದೆಯಾ? ನೀವು ನಿಮ್ಮ ಹಾಕ್ಕೊಳ್ಳೋ ಅರಿವಿ ತಗೊಳ್ರಿ, ನೀವು ಚಂದ ಕಾಣುವಂಗೆ ಮಾಡುವಂಥ ಯಾವುದೇ ಫ್ಯಾಬ್ರಿಕ್, ಯಾವುದೇ ವಸ್ತು ನೀವು ತೆಗೆದುಕೊಳ್ಳಿ, ನಿಮ್ಮ ನೈಪುಣ್ಯತೆ ಇಲ್ಲದೇ ಯಾವುದೂ ಸುಂದರ ಆಗೋದಿಲ್ಲ. ಆದಾಗ್ಯೂ ಈ ಸ್ಕಿಲ್ಲಿಂಗ್ ವಿಚಾರದೊಳಗೆ ನೇಕಾರಿಕೆಗೆ ಸಿಗಬೇಕಾದ ಮಹತ್ವ ಸಿಕ್ಕಿಲ್ಲ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ನೇಕಾರರ ಧ್ವನಿ ಗಟ್ಟಿ ಆಗಬೇಕು ಅಂದರೆ ನೇಕಾರಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗ, ಎಲ್ಲ ಸಮುದಾಯ ಎಲ್ಲವೂ ಒಂದಾಗಬೇಕು. ಆಗಿಲ್ಲ. ಕುರುಬ ಶೆಟ್ಟರು ಒಂದು ನಮೂನಿ, ದೇವಾಂಗದವರು ಒಂದು ನಮೂನಿ, ಪದ್ಮಸಾಲಿಯವರು ಒಂದು ನಮೂನಿ, ಮತ್ತು ಮುಂದೆ ಹಂಗೆ ಹೋದ್ರೆ ಅವು ಒಂದೊಂದು ದಾರಿದ ಮೇಲೆ ಹೋಗ್ಕೊಂತ ಹೋಗ್ತೀವಿ. ಅದಕ್ಕೆ ನಾನು ಹೆಚ್ಚು ಬಳಸೋದಿಲ್ಲ ಅದನ್ನು. ಎಲ್ಲ ಸಮುದಾಯಗಳು, ನೇಕಾರರು ಅನ್ನೋರೆಲ್ಲರೂ ಒಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯದ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ, ಸಮುದಾಯದಲ್ಲಿ. ಸರ್ಕಾರಕ್ಕೆ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋಂಗಿದ್ರೆ ಎಲ್ಲರೂ ಒಂದಾಗಬೇಕು. ಇಲ್ಲಾಂದ್ರೆ ನೀವು ಪ್ರತ್ಯೇಕವಾಗಿದ್ದಷ್ಟು ನೀವು ಅಶಕ್ತರಾಗಿರ್ತೀರಿ, ಪ್ರತ್ಯೇಕವಾಗಿದ್ದಷ್ಟು ಅಶಕ್ತರಾಗಿರ್ತೀರಿ. ಅಷ್ಟೇ ಯಾಕೆ ಕುರುಬ ಶೆಟ್ಟಿಯೊಳಗಿನ ಮತ್ತು ಹುಬ್ಬಳ್ಳಿಯವ್ರು ಬೇರೆ, ಗದಗಿನವ್ರು ಬೇರೆ, ಬೆಳಗೇರಿಯವ್ರು ಬೇರೆ. ಇವು ಎಲ್ಲಿವರೆಗೆ ಆಕೈತಿ ಅಲ್ಲಿವರೆಗೆ ನಿಮ್ಗೆ ಶಕ್ತಿ ಹೆಂಗೆ ಬರುತ್ತೆ ಹೇಳ್ರಿ. ಅದಕ್ಕೆ ಇಂಥ ಒಂದು ದೊಡ್ಡ ಪ್ರಸಂಗದೊಳಗೆ 28ನೇ ವರ್ಧಂತಿ ಮಹೋತ್ಸವದೊಳಗೆ ಈ ನವೀಕೃತಗೊಂಡಂಥ ಮಠದ ಕಾರ್ಯಕ್ರಮ, ಈ ಕಲ್ಯಾಣ ಮಂಟಪ ಪೂರ್ಣ ಮುಕ್ತಾಯ ಆಗುವಂಥ ಸಂದರ್ಭದೊಳಗೆ ಎಲ್ಲ ಕುರುಬ ಶೆಟ್ಟರು ಒಂದಾದರು ಅಂದರೆ ಅದು ನನಗೆ ಅತ್ಯಂತ ಸಂತಸ ತರ್ತದ. ಅದಕ್ಕೆ ತಾವೆಲ್ಲರೂ ವಿಶೇಷವಾಗಿ ಪ್ರಯತ್ನಿಸಬೇಕು. ನೀವು ಚಪ್ಪಲಿ ಹೊಡೆದಿದ್ದು ನೋಡಿದರೆ ನಾವು ಇದನ್ನು ಬಯಕೆ ಮಾಡೋರು ಭಾಳ ಲೇಟಾಗಿ ಮಾಡಿದ್ದೀವಿ ಅಂತ. ನೀವು ಹಿಂಗೆ ಇಷ್ಟು ಚಪ್ಪಲಿ ಹೊಡೆದ್ರಿ, ಸ್ವಾಮಿಗಳು ಸಹಿತ ಹೌದೌದಂದು ಅವರು ಕೆಲಸ ಚಾಲೂ ಮಾಡಬೇಕು ಇವತ್ತಿನಿಂದ. ಅದಾಗಲಿ ಅಂಥೇಳಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಆದರೆ ನಮ್ಮನ್ನು ಒಂದಾಗಂದ್ರಿ, ನಮ್ಮ ಕಲ್ಯಾಣ ಮಂಟಪ ಅರ್ಧ ನಿಂತೈತಿ, ಅದನ್ನು ಲಘು ಮುಗಿಸಿದ್ರಿ ಅಂದ್ರೆ ನೀವು ಯಾವಾಗ ಲಘು ಮುಗಿಸೋ ಮಾಡ್ತೀರಿ ಅವಾಗ ನಾವು ಕೂಡ್ಕೊಂತೀವಿ ನೋಡ್ರಿ ಅಂದ್ರಿ ಅಂದ್ರೆ ಸಹಜವಾಗಿ ನನ್ನ ಮಾತು ಸಾಯ್ತಿದ್ದೆ. ಆದರೆ ಮಲ್ಲಿಕಾರ್ಜುನ ನಾಗಪ್ಪ ನಾನು ಕೂಡಲ್ಲ. ನಾವೆಲ್ಲ ಕ್ಯಾಬಿನೆಟ್ನಾಗ ನಾವು ಸಿದ್ದರಾಮಯ್ಯನವರು ಕೂಡಲಿದ್ರೆ, ಆದರೆ ನಾವು ಅವ್ರ ಹತ್ರ ಹೋದಾಗ ನೇಕಾರ ಬಗ್ಗೆ ಅಂತ ಬಂತು ಅಂದರೆ ಮಲ್ಲಿಕಾರ್ಜುನ ನಾಗಪ್ಪನವ್ರನ್ನೇ ಕೇಳ್ತಾರೆ. ಕುರುಬ ಶೆಟ್ಟಿ ಸಮಾಜದ ಏನರ ವಿಚಾರ ವಿಷಯ, ನೇಕಾರ ವಿಚಾರ ವಿಷಯ ಇದ್ರೆ ನಮ್ಮ ಮಾತು ಕೇಳ್ತಾರ. ನಮಗಿಂತ ಹೆಚ್ಚು ಒಂದು ಬುದ್ಧಿಯ ಹೆಚ್ಚು ಮಲ್ಲಿಕಾರ್ಜುನ ನಾಗಪ್ಪನವ್ರು ಮಾತಾಡ್ತಾರೆ. ಅದಕ್ಕೆ ಇದು ಪೂರ್ಣ ಮುಗಿಯಾಕೆ 15-20 ಲಕ್ಷ ಬೇಕು ಅಂತ ಅಂದಾಜು ಮಾಡಿರಿ. 15-20 ಲಕ್ಷ ಅಲ್ಲ,
25 ಲಕ್ಷ ರೂಪಾಯಿ ಆ ಕಲ್ಯಾಣ ಮಂಟಪ ಪೂರ್ಣಗೊಳಿಸೋದಕ್ಕೆ ಕೊಡ್ತೀನಿ. ಅದು ನನ್ನ ವಚನ, ಹಾಗೂ ಆ ವಚನದ ಜೊತೆಗೆ ಕಂಡೀಷನ್ ಅಲ್ಲ, ಪ್ರಾರ್ಥನೆ. ನಿಮಗೂ ಪ್ರಾರ್ಥನೆ ಮಾಡ್ತೀನಿ, ಸ್ವಾಮೀಜಿಯವ್ರಿಗೂ ಪ್ರಾರ್ಥನೆ ಮಾಡ್ತೀನಿ. ಇಲ್ಲಿ ಮೇಲಿರುವಾಗ ನಾನು ಶಿರಟ್ಟಿ, ನಮ್ಮ ಗಬರ್ಚಿ ಸಾಹೇಬರು, ನಾವು 3 ಮಂದಿ ಬೇರೆ, ಉಳಿದವಷ್ಟು ನಿಮ್ಮವರಲ್ಲ. ನೀವು ಒಟ್ಟು ಹ್ಞೂ ಅಂದರೆ ಈ ಕೆಲಸ ಸಾಧ್ಯ ಇಲ್ಲ. ಅದನ್ನು ದಯಮಾಡಿ ಮಾಡಿ. ಈ ಮಾರ್ಚ್ ಮುಗಿಯೋದ್ರೊಳಗಾಗಿ ಅಲ್ಲಿ ಅವ್ರಿಗೆ ಗೊತ್ತೈತೆ, ಅದು ಸರ್ಕಾರದ ರೊಕ್ಕ ಹೆಂಗೆ ತರಬೇಕು ಅನ್ನೋದು ಅವ್ರಿಗೆ ಗೊತ್ತಿದ್ದಂಗೆ ಉಳಿದವ್ರು ಯಾರಿಗೂ ಗೊತ್ತೈತೆ. ನಾನು ನಂದು ಮಂಜೂರಿ ಏನು ಮಾಡೋದೈತಿ ಮಾಡ್ತೀನಿ. ಈ ಮಾರ್ಚ್ದೊಳಗೆ ಅದನ್ನು ಬಂದು ತಲುಪುವಂಗೆ ಮಾಡ್ತೀನಿ. ಈ ಕಲ್ಯಾಣ ಮಂಟಪ ಬೇಗ ಆಗಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ವಂದಿಸಿ, ನಾನು ಔಷಧಾಗಿದ್ದೀನಿ. ನಾನು ಇಲ್ಲಿಯವ್ರಿಗೆ ತುಕ್ಕ ಅವ್ರಿಗೆ ಹೇಳ್ತಿದ್ದೆ, ಹೆಂಗಾರು ಮಾಡಿ ಸ್ವಾಮಿಗಳಿಗೆ ನಂದು ಕ್ಷಮಾ ಮಂಜೂರಿ ಮಾಡನ್ರಿ, ನಾನು ಹಿಂಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು, ಅದಕ್ಕೆ ಹೆಂಗಾರ ಮಾಡಿ ನನಗೆ ಪರವಾನಗಿ ಕೊಡಿಸ್ರಿ, ರಜಾ ಕೊಡಿಸ್ರಿ ಅಂದೆ. ಅವ್ರಿಗೆ ಸ್ವಾಮಿಗಳು ಹ್ಞೂ ಅಂದಿಲ್ಲ ಬಿಡ್ರಿ, ಆಗೋದಿಲ್ಲ, ಬಂದವ ಹೋಗ್ಬೇಕು ಅಂದರು. ಪರವಾಗಿಲ್ಲ, ಇವತ್ತು ಬಂದು ನಿಮ್ಮೆಲ್ಲರ ದರ್ಶನ ಸಾಧ್ಯ ಆಯಿತು. ಸ್ವಾಮಿಗಳಿಂದ ಆಶೀರ್ವಾದ ಪಡೆದು ನಿರ್ಗಮಿಸೋದಕ್ಕೆ ಪರವಾನಗಿ ಕೊಡ್ರಿ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ.